ನಮಸ್ಕಾರ ವೀಕ್ಷಕರೇ. ಕರ್ನಾಟಕ ಬಿಜೆಪಿಯಲ್ಲಿ ಸದ್ಯಕ್ಕೆ ಅತ್ಯಂತ ದೊಡ್ಡ ಮಟ್ಟದ ರಾಜಕೀಯ ಆಪರೇಷನ್ ಅಥವಾ ಸರ್ಜರಿಯೊಂದು ಶುರುವಾಗಿದೆ. ಇಷ್ಟು ದಿನ ಬೇರೆ ಪಕ್ಷದವರಿಗೆ ಆಪರೇಷನ್ ಮಾಡಿ ಸರ್ಕಾರ ರಚನೆ ಮಾಡುತ್ತಿದ್ದ ಮಾಜಿ ಸಿಎಂ BS ಯಡಿಯೂರಪ್ಪನವರ ಮಗ ಬಿಜೆಪಿಯ ರಾಜ್ಯ ಅಧ್ಯಕ್ಷ BY ವಿಜೇಂದ್ರ ಅವರೇ ಈಗ ಹೈಕಮಾಂಡ್ ನಡೆಸುತ್ತಿರುವ ಈ ಬಿಗ್ ಆಪರೇಷನ್ಗೆ ಬಲಿಯಾಗುತ್ತಿದ್ದಾರಾ? ಹೌದು, ದೆಹಲಿ ವಲಯದಿಂದ ಕೇಳಿ ಬರುತ್ತಿರುವ ಅತ್ಯಂತ ನಂಬಿಕಸ್ತ ಮಾಹಿತಿಯ ಪ್ರಕಾರ ವಿಜೇಂದ್ರ ಅವರನ್ನು ಅಧ್ಯಕ್ಷ ಸ್ಥಾನದಿಂದ ಸೈಡ್ಲೈನ್ ಮಾಡುವುದು ಅಕ್ಷರಶಃ ಪಕ್ಕಾ ಆಗಿದೆಯಂತೆ. ಕಳೆದ ಕೆಲವು ದಿನಗಳಿಂದ ಬಿಜೆಪಿಯ ವರಿಷ್ಠರಾದ ನರೇಂದ್ರ ಮೋದಿ, ಅಮಿತ್ ಶಾ ಮತ್ತು ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿರುವ ನಿತಿನ್ ನಬೀನ್ ಅವರು ಕರ್ನಾಟಕದ ಮುಂದಿನ ಭವಿಷ್ಯದ ಬಗ್ಗೆ ಭಾರೀ ಲೆಕ್ಕಾಚಾರಗಳನ್ನು ಹಾಕುತ್ತಿದ್ದಾರೆ. 2028ರ ವಿಧಾನಸಭಾ ಚುನಾವಣೆ ಮತ್ತು 2029ರ ಲೋಕಸಭಾ ಚುನಾವಣೆಯಲ್ಲಿ ಗೆಲುವು ಸಾಧಿಸಬೇಕಾದರೆ ರಾಜ್ಯ ಬಿಜೆಪಿಯಲ್ಲಿ ಭಾರೀ ದೊಡ್ಡ ಬದಲಾವಣೆ ಮಾಡಲೇಬೇಕು ಎಂದು ವರಿಷ್ಠರು ನಿರ್ಧರಿಸಿದ್ದಾರೆ. ಈ ಮಹಾ ಪ್ಲಾನ್ನ ಭಾಗವಾಗಿ ವಿಜೇಂದ್ರ ಅವರನ್ನು ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿ ಆ ಜಾಗಕ್ಕೆ ಹಿರಿಯ ನಾಯಕ ವಿ ಸೋಮಣ್ಣ ಅವರನ್ನು ತರಲು ಸಕಲ ಸಿದ್ಧತೆಗಳು ನಡೆದಿವೆ. ಈ ಬಿಗ್ ಆಪರೇಷನ್ನ ಕಂಪ್ಲೀಟ್ ಇನ್ಸೈಡ್ ಸ್ಟೋರಿಯನ್ನು ಅತ್ಯಂತ ಸರಳವಾಗಿ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸಿಕೊಡಲಿದ್ದೇವೆ. ಹೀಗಾಗಿ ವಿಡಿಯೋವನ್ನು ಕೊನೆಯವರೆಗೂ ಮಿಸ್ ಮಾಡದೆ ನೋಡಿ. BY ವಿಜೇಂದ್ರ ಮಾಡಿದ ತಪ್ಪುಗಳೇನು? ಕ್ಲಾಸ್ ತೆಗೆದುಕೊಂಡರ ನಿತಿನ್ ನಬೀನ್? ವೀಕ್ಷಕರೇ, ವಿಜೇಂದ್ರ ಅವರನ್ನು ಅಧ್ಯಕ್ಷ ಸ್ಥಾನದಿಂದ ತೆಗೆದುಹಾಕಲು ಹೈಕಮಾಂಡ್ ಒಂದಲ್ಲ ಎರಡಲ್ಲ 10 ಕಾರಣಗಳನ್ನು ಪಟ್ಟಿ ಮಾಡಿದೆ. ಇತ್ತೀಚೆಗೆ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾದ ನಿತಿನ್ ನಬೀನ್ ಅವರು ವಿಜೇಂದ್ರ ಮತ್ತು ವಿರೋಧ ಪಕ್ಷದ ನಾಯಕ R ಅಶೋಕ್ ಅವರನ್ನು ಪ್ರತ್ಯೇಕವಾಗಿ ಕರೆಸಿ ಸಮಗ್ರ ಮಾಹಿತಿಯನ್ನು ಕಲೆ ಹಾಕಿದ್ದರು. ಅಲ್ಲದೆ ಈ ವೇಳೆ ಅವರು ಈ ಇಬ್ಬರು ನಾಯಕರಿಗೆ ಕ್ಲಾಸ್ ತೆಗೆದುಕೊಂಡಿದ್ದರು. ಇತ್ತೀಚೆಗೆ ನಡೆದ ಚುನಾವಣೆಯಲ್ಲಿ ಬಿಜೆಪಿಯ 6 ಜನ ಶಾಸಕರು ಕ್ರಾಸ್ ವೋಟಿಂಗ್ ಅಂದರೆ ಅಡ್ಡ ಮತದಾನ ಮಾಡಿದ್ದನ್ನು ತಡೆಯಲು ಇವರಿಗೆ ಯಾಕೆ ಸಾಧ್ಯವಾಗಲಿಲ್ಲ? ಆ 6 ಜನ ಕ್ರಾಸ್ ವೋಟ್ ಮಾಡಿದ ವೀರರು ಯಾರು ಎನ್ನುವುದನ್ನು ಪತ್ತೆ ಹಚ್ಚಿ ಅವರ ಹೆಸರುಗಳನ್ನು ಕೊಡಿ ಎಂದು ನಿತಿನ್ ನಬೀನ್ ಅವರು ಇಬ್ಬರೂ ನಾಯಕರನ್ನು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡರಂತೆ. ಅಷ್ಟೇ ಅಲ್ಲದೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟ ನಡೆಸಲು ವಿಜೇಂದ್ರ ಅವರು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಎನ್ನುವುದು ಹೈಕಮಾಂಡ್ನ ದೊಡ್ಡ ಆಕ್ರೋಶವಾಗಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನು ಸರಿಯಾಗಿ ಜಾರಿಗೆ ತರದಿದ್ದರೂ ಸಹ ಅದರ ವಿರುದ್ಧ ಯಾವುದೇ ಪ್ರಬಲವಾದ ಹೋರಾಟ ಕಟ್ಟಲು ವಿಜೇಂದ್ರ ಅವರಿಗೆ ಸಾಧ್ಯವಾಗಲಿಲ್ಲ. ಇದರ ಜೊತೆಗೆ ಇತ್ತೀಚೆಗೆ ನಡೆದ ದಾವಣಗೆರೆ ಮತ್ತು ಬಾಗಲಕೋಟೆ ವಿಧಾನಸಭಾ ಉಪಚುನಾವಣೆಗಳಲ್ಲೂ ಬಿಜೆಪಿ ಹೀನಾಯವಾಗಿ ಸೋತಿತು. ದಾವಣಗೆರೆಯಲ್ಲಿ ಕಾಂಗ್ರೆಸ್ ಪಕ್ಷದ ಒಳಗಿದ್ದ ಭಿನ್ನಾಭಿಪ್ರಾಯ ಮತ್ತು ಜಗಳದ ಲಾಭವನ್ನು ಪಡೆದುಕೊಳ್ಳಲು ಇವರಿಗೆ ಸಾಧ್ಯವಾಗಲಿಲ್ಲ. ಬಾಗಲಕೋಟೆಯಲ್ಲೂ ಗೆಲ್ಲುವ ಎಲ್ಲ ಅವಕಾಶಗಳಿದ್ದರೂ ಬಿಜೆಪಿಯನ್ನು ಗೆಲ್ಲಿಸಲು ವಿಜೇಂದ್ರ ವಿಫಲರಾದರು. ಈ ಎಲ್ಲ ವೈಫಲ್ಯಗಳ ಕಾರಣದಿಂದಾಗಿಯೇ ವಿಜೇಂದ್ರ ಅವರ ತಲೆದಂಡ ಈಗ ನಿಶ್ಚಿತವಾಗಿದೆ. JDS ಮೈತ್ರಿ ಹಳಿ ತಪ್ಪಲು ಅಪ್ಪ ಮಕ್ಕಳ CM ಕನಸೇ ಕಾರಣವೇ? ರಾಜ್ಯದಲ್ಲಿ ಬಿಜೆಪಿ ಮತ್ತು JDS ಮೈತ್ರಿ ಮಾಡಿಕೊಂಡಿದ್ದರೂ ಸಹ JDS ಪಕ್ಷವನ್ನು ಒಟ್ಟಿಗೆ ಕರೆದುಕೊಂಡು ಹೋಗುವ ಶಕ್ತಿ ವಿಜೇಂದ್ರ ಅವರಿಗೆ ಇಲ್ಲ ಎನ್ನುವುದು ಹೈಕಮಾಂಡ್ ಗಂಭೀರವಾಗಿ ಪರಿಗಣಿಸಿದೆ. ಇದಕ್ಕೆ ಕಾರಣ ವಿಜೇಂದ್ರ ಮತ್ತು ಯಡಿಯೂರಪ್ಪ ಅವರಿಗೆ JDS ಮೈತ್ರಿ ಬಗ್ಗೆ ದೊಡ್ಡದಾದ ಆಸಕ್ತಿ ಇಲ್ಲದಿರುವುದು. ನಾವು ಸ್ವಂತ ಬಲದ ಮೇಲೆಯೇ ಅಧಿಕಾರಕ್ಕೆ ಬರುತ್ತೇವೆ, ನಮಗೆ ಯಾವುದೇ ದೋಸ್ತಿಯ ಹಂಗಿಲ್ಲ ಎಂದು BSY ಕುಟುಂಬದವರು ಹೇಳುತ್ತಿದ್ದಾರೆ. ಆದರೆ ಇದರ ಹಿಂದೆ ಒಂದು ದೊಡ್ಡ ವೈಯಕ್ತಿಕ ಲೆಕ್ಕಾಚಾರವಿದೆ. ಒಂದು ಕಡೆ ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವರ ಉದ್ದೇಶ ತಮ್ಮ ಮಗ ಅಥವಾ ತಮ್ಮ ಬಣದವರನ್ನು ಮುಖ್ಯಮಂತ್ರಿ ಮಾಡಬೇಕು ಎನ್ನುವುದು. ಇನ್ನೊಂದೆಡೆ JDSನ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರ ಉದ್ದೇಶವೂ ಸಹ ತಮ್ಮ ಮಗನನ್ನು ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಕೂರಿಸಬೇಕು ಎನ್ನುವುದು. ಇಬ್ಬರ ಅಜೆಂಡಾ ಒಂದೇ ಆಗಿರುವಾಗ ಇಬ್ಬರೂ ಮುಖ್ಯಮಂತ್ರಿಯಾಗಲು ಹೇಗೆ ಸಾಧ್ಯ? ಇದೇ ಕಾರಣಕ್ಕಾಗಿ JDS ಜೊತೆಗಿನ ಮೈತ್ರಿಯಲ್ಲಿ ಬಿರುಕು ಕಾಣಿಸಿಕೊಳ್ಳುತ್ತಿದ್ದು, ಇದು ಹೀಗೆಯೇ ಮುಂದುವರೆದರೆ JDS ನಮಗೆ, ಬಿಜೆಪಿ ಬೇಡ ಎಂಬ ತೀರ್ಮಾನಕ್ಕೆ ಬರುವ ಆತಂಕ ಸೃಷ್ಟಿಯಾಗಿದೆ. ಹೈಕಮಾಂಡ್ನ ಮಾಸ್ಟರ್ ಪ್ಲಾನ್ ಸೋಮಣ್ಣ ಅಧ್ಯಕ್ಷ, ರಾಘವೇಂದ್ರಗೆ ಮಂತ್ರಿಗಿರಿ. ಹಾಗಾದರೆ ಯಡಿಯೂರಪ್ಪ ಕುಟುಂಬವನ್ನು ಸಂಪೂರ್ಣವಾಗಿ ಸೈಡ್ಲೈನ್ ಮಾಡಿದರೆ ಲಿಂಗಾಯತ ಮತಗಳು ಬಿಜೆಪಿಯಿಂದ ದೂರವಾಗುತ್ತವೆ ಎಂಬ ಭಯ ಹೈಕಮಾಂಡ್ಗೆ ಇಲ್ವಾ ಎಂದು ನೀವು ಕೇಳಬಹುದು. ಖಂಡಿತ ಇದೆ. ಹಿಂದೆ ಯಡಿಯೂರಪ್ಪ ಇಲ್ಲದಿದ್ದಾಗ ಬಿಜೆಪಿಗೆ ಲಿಂಗಾಯತರ ಬೆಂಬಲ ತಪ್ಪಿ ಕೈ ಸುಟ್ಟುಕೊಂಡ ಇತಿಹಾಸ ವರಿಷ್ಠರಿಗೆ ಚೆನ್ನಾಗಿ ಗೊತ್ತಿದೆ.
ಇದಕ್ಕಾಗಿಯೇ ಅಮಿತ್ ಶಾ, ನಿತಿನ್ ನಬೀನ್ ಮತ್ತು ಜೆ.ಪಿ. ನಡ್ಡಾ ಅವರು ಒಂದು ಮಾಸ್ಟರ್ ಪ್ಲಾನ್ ರೆಡಿ ಮಾಡಿದ್ದಾರೆ. ವಿಜೇಂದ್ರ ಅವರನ್ನು ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿದರೆ ಉಂಟಾಗುವ ನಷ್ಟವನ್ನು ಸರಿದೂಗಿಸಲು ಲಿಂಗಾಯತ ಸಮುದಾಯದ ಹಿರಿಯ ನಾಯಕ ಹಾಗೂ ಪ್ರಸ್ತುತ ಕೇಂದ್ರ ಮಂತ್ರಿ ವಿ ಸೋಮಣ್ಣ ಅವರನ್ನು ಕರ್ನಾಟಕ ಬಿಜೆಪಿಯ ನೂತನ ರಾಜ್ಯಾಧ್ಯಕ್ಷರನ್ನಾಗಿ ತರಲು ತೀರ್ಮಾನಿಸಲಾಗಿದೆ. ಸೋಮಣ್ಣ ಅವರು ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡರೆ ಯಡಿಯೂರಪ್ಪ ಕುಟುಂಬವನ್ನು ಮೂಲೆಗುಂಪು ಮಾಡಿದರು ಎಂಬ ಅಪಖ್ಯಾತಿ ಹೈಕಮಾಂಡ್ಗೆ ಬರುವುದಿಲ್ಲ. ಜೊತೆಗೆ ಸೋಮಣ್ಣ ಅವರು ಕೇಂದ್ರ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ತಕ್ಷಣವೇ ತೆರವಾಗುವ ಆ ಕೇಂದ್ರ ಮಂತ್ರಿ ಹುದ್ದೆಯನ್ನು ಯಡಿಯೂರಪ್ಪನವರ ಮತ್ತೊಬ್ಬ ಮಗ ಮತ್ತು ಸಂಸದ ಬಿ.ವೈ. ರಾಘವೇಂದ್ರ ಅವರಿಗೆ ನೀಡಲು ವರಿಷ್ಠರು ನಿರ್ಧರಿಸಿದ್ದಾರೆ. ಈ ಮೂಲಕ ಯಡಿಯೂರಪ್ಪನವರ ಕೋಪವನ್ನು ತಣ್ಣಗಾಗಿಸುವುದು ಮತ್ತು ಪಕ್ಷಕ್ಕೆ ಹೊಸ ಶಕ್ತಿ ಕೊಡುವುದು ಹೈಕಮಾಂಡ್ನ ಅದ್ಭುತ ಲೆಕ್ಕಾಚಾರ. ಯತ್ನಾಳ್ ಆ್ಯಂಡ್ ಟೀಮ್ ವಾಪಸಾತಿ, ಬಿಜೆಪಿಗೆ ಹೊಸ ಹುಮ್ಮಸ್ಸು. ವೀಕ್ಷಕರೇ, ಈ ಇಡೀ ಆಪರೇಷನ್ನ ಅತ್ಯಂತ ರೋಚಕ ಸುದ್ದಿ ಏನೆಂದರೆ, ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವರ ದಬ್ಬಾಳಿಕೆಯಿಂದ ಬೇಸತ್ತು ಪಕ್ಷದಿಂದ ಮತ್ತು ಹೋರಾಟದಿಂದ ದೂರ ಉಳಿದಿದ್ದ ಹಿಂದೂ ಹುಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಘರ್ ವಾಪಸಿಗೆ ಹಾಗೂ ಸಕ್ರಿಯ ಪಾತ್ರಕ್ಕೆ ಕಾಲ ಹತ್ತಿರ ಬಂದಂತಿದೆ. ಯತ್ನಾಳ್ ಜೊತೆಗೆ ರಮೇಶ್ ಜಾರಕಿಹೊಳಿ, ಕೆ.ಎಸ್. ಈಶ್ವರಪ್ಪ, ಪ್ರತಾಪ್ ಸಿಂಹ ಮತ್ತು ಜಿ.ಎಂ. ಸಿದ್ದೇಶ್ವರ್ ಅವರಂತಹ ಪ್ರಭಾವಿ ನಾಯಕರನ್ನು ಮತ್ತೆ ಮುಂಚೂಣಿಗೆ ತರಲು ಹೈಕಮಾಂಡ್ ನಿರ್ಧರಿಸಿದೆ. ಯತ್ನಾಳ್ ಅವರನ್ನು ಮರಳಿ ಪ್ರಮುಖ ಸ್ಥಾನಕ್ಕೆ ತಂದರೆ ಬಿಜೆಪಿಯ ಸಾಮಾನ್ಯ ಕಾರ್ಯಕರ್ತರಲ್ಲಿ ಹೊಸ ಹುಮ್ಮಸ್ಸು ಮತ್ತು ಸಂಘಟನೆಗೆ ದೊಡ್ಡ ಶಕ್ತಿ ಬರುತ್ತದೆ ಎಂದು ಬಿಜೆಪಿಯ ಒಂದು ಪ್ರಬಲ ಗುಂಪು ಈಗಾಗಲೇ ವರಿಷ್ಠರಿಗೆ ವರದಿಯನ್ನು ನೀಡಿದೆ. ವಿಜೇಂದ್ರ ಅವರಿಂದ ಮಾಡಲು ಸಾಧ್ಯವಾಗದ ವಿರೋಧ ಪಕ್ಷದ ಕಠಿಣ ಹೋರಾಟವನ್ನು ಯತ್ನಾಳ್ ಅವರು ಅತ್ಯಂತ ಯಶಸ್ವಿಯಾಗಿ ಮಾಡಬಲ್ಲರು ಎನ್ನುವುದು ಹೈಕಮಾಂಡ್ನ ನಂಬಿಕೆಯಾಗಿದೆ. ವೀಕ್ಷಕರೇ, ಒಟ್ನಲ್ಲಿ ವಿಜೇಂದ್ರ ಅವರು ಅಧಿಕಾರ ಕಳೆದುಕೊಳ್ಳುವುದು ಬಹುತೇಕ ಪಕ್ಕಾ ಆಗಿದ್ದು ಯತ್ನಾಳ್ ಬಣಕ್ಕೆ ಭಾರಿ ಡಿಮ್ಯಾಂಡ್ ಶುರುವಾಗಿದೆ. ನಿಮ್ಮ ಪ್ರಕಾರ ವಿಜೇಂದ್ರ ಅವರನ್ನು ಕೆಳಗಿಳಿಸಿ ವಿ ಸೋಮಣ್ಣ ಅವರನ್ನು ಅಧ್ಯಕ್ಷರನ್ನಾಗಿ ಮಾಡುವುದು ಸರಿಯೇ? ಯತ್ನಾಳ್ ಅವರಿಗೆ ಬಿಜೆಪಿಯಲ್ಲಿ ಹೆಚ್ಚಿನ ಜವಾಬ್ದಾರಿ ಸಿಗಬೇಕಿತ್ತೇ? ನಿಮ್ಮ ಅನಿಸಿಕೆಯನ್ನು ಕೆಳಗಿನ ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.